ಎಲ್ಲ ಸಂಘಟಕರಿಗೆ ನಾನು ಎಲ್ಲ ಅತಿಥಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಎರಡು ಅತ್ಯಂತ ಪ್ರಮುಖವಾದ ಭಾಷಣಗಳನ್ನು ಕೇಳಿರ್ತೀರ. ಸಮಯ ಕಡಿಮೆ ಇರೋದ್ರಿಂದ ನಾನು 2 ನಿಮಿಷಗಳ ಕಾಲ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಆಡಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ಗೌರವಾನ್ವಿತ ಬಂಧುಗಳೇ, ಅಂಬೇಡ್ಕರ್ ಅವರ ವಿಷಯ ಮಾತಾಡುವ ಸಂದರ್ಭದಲ್ಲಿ 2 ಅತ್ಯಂತ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಪ್ರತಿಮೀಕರಣ ಮಾಡುವಂಥ ಒಂದು ಕೆಲಸ ಕಾರ್ಯಗಳು ನಡೀತಿದ್ದಾವೆ. ಆದರೆ ಅವರ ತಾತ್ವಿಕ ಚಿಂತನೆಗಳ ಅನುಷ್ಠಾನ, ನೈಜ ಆಚರಣೆ ಕೇವಲ 5% ಅಷ್ಟೇ ನಡೀತಾ ಇದೆ. ಈ ಪ್ರತಿಮೀಕರಣದೊಳಗಡೆ ಎಲ್ಲ ಮುಳುಗೋಗಿ ಅವರ ತತ್ವಾಚರಣೆಗಳ ಒಂದು ಅವುಗಳನ್ನು ದಿವ್ಯ ಮೌನ ವಹಿಸಿರುವಂಥದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ವಿಶೇಷವಾಗಿ ನೌಕರರ ಬಗ್ಗೆ ಅಂಬೇಡ್ಕರ್ ಸಾಹೇಬ್ ಬಗ್ಗೆ ಅತ್ಯಂತ ನಿರೀಕ್ಷೆಗಳು ಜಾಸ್ತಿ ಇದೆ. ವಿದ್ಯಾವಂತ ಸಮುದಾಯದ ಬಗ್ಗೆ ಅವರು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನ ಒಂದು ಸಾಂವಿಧಾನಿಕ ಸವಲತ್ತುಗಳನ್ನು ಪಡೆದುಕೊಂಡಂಥ ವಿದ್ಯಾವಂತ ಸಮುದಾಯ, ವಿಶೇಷವಾಗಿ ಸರ್ಕಾರಿ ನೌಕರರು, ಅವರು ಒಂದು ಸ್ಟ್ರಾಟಜಿಕ್ ಪೊಸಿಷನ್ನಲ್ಲಿ ಕೂತ್ಕೋಬೇಕು. ಅವರು ಸ್ಟ್ರಾಟಜಿಕ್ ಪೊಸಿಷನ್ನಲ್ಲಿ ಕೂತ್ಕೊಂಡು ಉಳಿದ ಸಮುದಾಯದವರಿಗೆ ಅವರ ಸಮಯವನ್ನು, ಏನು ಈ ವಿದ್ಯಾವಂತ ಸಮುದಾಯ ಇರ್ತದೆ, ಅವರು ಒಂದಷ್ಟು ಸಮಯವನ್ನು, ಒಂದಷ್ಟು ಅವರ ಸಂಪಾದನೆಯ ಒಂದಷ್ಟು ಹಣವನ್ನು, ಮತ್ತೆ ಅವರ ಹತ್ರ ಇರ್ತಕ್ಕಂಥ ಜ್ಞಾನವನ್ನು ಇತರ ಅವರ ಸಮುದಾಯದ ಜನಗಳಿಗೆ ದಾರಿ ಎರಿಬೇಕು. ಆ ಮೂಲಕ ಅವರನ್ನು ಕೂಡ ವಿದ್ಯಾವಂತರನ್ನಾಗಿ, ಸುಶಿಕ್ಷಿತರನ್ನಾಗಿ, ಗೌರವಯುತವಾದ ಬದುಕನ್ನು ಕಟ್ಕೊಳ್ಳುವಂಥದ್ದು ಆ ಜವಾಬ್ದಾರಿ ವಿದ್ಯಾವಂತ ಸಮುದಾಯದ ಮೇಲೆ ಇದೆ ಅನ್ನುವಂಥ ನಿರೀಕ್ಷೆಯನ್ನು ಸದಾ ಇಟ್ಕೊಂಡಿದ್ರು. ಆ ನಿರೀಕ್ಷೆ ಒಂದಷ್ಟು ಪ್ರಮಾಣದಲ್ಲಿ ಕೆಲವು ಒಂದು ವಿದ್ಯಾವಂತ ಸಮುದಾಯ ಮಾಡ್ತಾ ಇದೆ. ಆದರೆ ಬಹಳಷ್ಟು ಜನ ಆ ಒಂದು ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೇವೆ. ನಾನು ನಮ್ಮ ವಿದ್ಯಾರ್ಥಿಗಳ ಜೊತೆ ಬಿಳಿಮಲೆ ಸರ್ ಈಗಾಗಲೇ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹೇಗೆ ವೈಜ್ಞಾನಿಕ ಪ್ರಮಾಣಿತಗಳಿಗಿಂತಲೂ ಕೂಡ ಈ ಮೌಢ್ಯವನ್ನು ಬಿತ್ತುವಂಥ ಒಂದು ಧಾರ್ಮಿಕ ಆಚರಣೆಗಳು ನಮ್ಮನ್ನು ಹೇಗೆ ಕಟ್ಟು ಹಾಕ್ತಿದ್ದಾವೆ ಅಂತ, ನಮ್ಮನ್ನು ಹೇಗೆ ಸೋಲಿಸ್ತಾ ಇದ್ದೇವೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ನಾನು ನನ್ನ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಸಂಶೋಧನೆಗಳನ್ನು ಮಾಡಿದ್ದೀನಿ. ಏನು ಅಂದರೆ, ಈ ಫೆಸ್ಟಿವಿಟೀಸ್, ಈ ಹಬ್ಬ ಆಚರಣೆಗಳೆಲ್ಲ ಇದೆಯಲ್ಲ, ಇವು ಹೇಗೆ ನಮ್ಮ ಫೈನಾನ್ಸಿಯಲಿ ನಮ್ಮನ್ನು ಹೆಚ್ಚು ಅಧೀರನ್ನಾಗಿ ಮಾಡ್ತಿದ್ದಾವೆ ಅಂತ. ನಾವೊಂದು 2-3 ಗ್ರಾಮಗಳಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ನಮ್ಮ ಬಡ ಸಮುದಾಯಗಳು ಯಾವ್ಯಾವ ರೀತಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ, ಎಷ್ಟು ಅದಕ್ಕೆ ಖರ್ಚು ಮಾಡ್ತಾರೆ ಅಂತ ಒಂದು ಸಂಶೋಧನೆ ಮಾಡಿದ್ದೀವಿ. ಅದರಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನೆಂದರೆ, ಒಂದು ಸಾಮಾನ್ಯವಾದ ಬಡ ಜನರು ವಾಸ ಮಾಡುವಂಥ ಒಂದು ಗ್ರಾಮೀಣ ಪ್ರದೇಶದಂಥ ಒಂದು ಹಳ್ಳಿನಲ್ಲಿ ಒಂದು ಕುಟುಂಬ ಜನವರಿಯಿಂದ ಡಿಸೆಂಬರ್ವರೆಗೆ ಆನ್ ಆ್ಯಂಡ್ ಆವರೇಜ್ 75,000 ರಿಂದ 85,000 ಸಾವಿರ ರೂಪಾಯಿಯನ್ನು ಈ ಮೌಢ್ಯ ಪ್ರೇರಿತವಾದ ಹಬ್ಬ ಆಚರಣೆಗಳು, ಅಂದರೆ ಎಲ್ಲ ಹಬ್ಬಗಳು, ಕಾಣಿಕೆ ಕಟ್ಟೋದು, ಮುನಿ ಮಾಡೋದು, ಹರಕೆಗಳು ಕಟ್ಕೊಳ್ಳೋದು, ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಂಥ ಎಲ್ಲ ಖರ್ಚುಗಳನ್ನು ಒಟ್ಟು ಸೇರಿದ್ರೆ 75,000 ರಿಂದ 85,000 ಸಾವಿರ. ವಿದ್ಯಾವಂತರ ಮನೆಗಳಲ್ಲಿ ಇದು 1.5 ಲಕ್ಷದಿಂದ 2.5 ಲಕ್ಷ ಆಗುತ್ತೆ. ವಿದ್ಯಾವಂತರ ಮನೆಗಳಲ್ಲಿ ನಾವು ಒಂದು 100 ಕುಟುಂಬಗಳಿರ್ತಕ್ಕಂಥ ಒಂದು ಹಳ್ಳಿನಲ್ಲಿ 1 ವರ್ಷಕ್ಕೆ ಇದರ ಆಚರಣೆಗೆ ಆ ಗ್ರಾಮ ಖರ್ಚು ಮಾಡ್ತಿರೋದು ಹತ್ರ 1 ಕೋಟಿ. ಒಂದು ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ಒಂದು ಸಣ್ಣ ಗ್ರಾಮ ಖರ್ಚು ಮಾಡ್ತಾ ಇದೆ ಅಂದರೆ ಉಳಿದ ಇಡೀ ಭಾರತದ ಪರಿಸ್ಥಿತಿ ಹೇಗಿರ್ಬೋದು. ಅಂದರೆ ನಮ್ಮ ಫೈನಾನ್ಸಿಯಲ್ ಸಸ್ಟೈನಬಿಲಿಟಿಯನ್ನು ಕಸ್ಕೊಂಡು ಒಂದು ಈ ವಿಷಯ ಸರ್ಕಲನ್ನು ಈ ಮೌಢ್ಯಾಚರಣೆ, ಧರ್ಮಾಚರಣೆ ನಮ್ಮನ್ನು ದೂಡಿದೆ. ಆ ಕಾರಣಕ್ಕೆ ನಾವು ಇನ್ನೂ 100 ವರ್ಷಗಳ ಕಾಲ ನಾವು ಫೈನಾನ್ಷಿಯಲ್ ಸಸ್ಟೈನಬಿಲಿಟಿಯನ್ನು ನಮ್ಮ ಸಮುದಾಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಆ ಸರ್ವೆನಲ್ಲಿ ಕಂಡುಕೊಂಡಿದ್ದೀವಿ. ಅಂದರೆ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ತಾತ್ವಿಕ ಚಿಂತನೆಗಳೇನಿದೆ, ಅವರು 1949 ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನು ಪ್ರೆಸೆಂಟ್ ಮಾಡಿ ಒಂದು ಮಾತು ಹೇಳ್ತಾರೆ. 1950 ಜನವರಿ 26ರಂದು ಈ ಸಂವಿಧಾನ ಅಂಗೀಕಾರ ಆಗುತ್ತೆ. ಈ ಸಂವಿಧಾನ ಅಂಗೀಕಾರ ಆದ ಮೇಲೆ ಈ ಜನ ವೈರುಧ್ಯಗಳಿಂದ ಕೂಡಿದ ಒಂದು ಸಾಮಾಜಿಕ ಸನ್ನಿವೇಶಕ್ಕೆ ಹೋಗ್ತಾರೆ. ಅದೇನು ಅಂದರೆ, ಕಳೆದ 2,000 ವರ್ಷಗಳಿಂದಲೂ ಈ ನುಣುವಾದ ಸಂವಿಧಾನ ರೂಪದಲ್ಲಿ ನಮ್ಮ ಭಾರತೀಯರ ಮೆದುಳನ್ನು, ಹೃದಯವನ್ನು ಏನು ಗೈಡ್ ಮಾಡ್ತಾ ಇದೆ, ರೂಲ್ ಮಾಡ್ತಾ ಇದೆ. ಈ ಸಂವಿಧಾನವು ನಾನು ಇವತ್ತೇನು ಸಮಾನತಾ ಸಂವಿಧಾನ ಅರ್ಪಣೆ ಮಾಡಿದ್ದೀನಿ, ಇವೆರಡರ ನಡುವೆ ಸತತವಾದ ಘರ್ಷಣೆ ಇರುತ್ತೆ. ಈ ಘರ್ಷಣೆಯನ್ನು ಅರ್ಥ ಮಾಡಿಕೊಳ್ಳುವಂಥ ನನ್ನ ವಿದ್ಯಾವಂತ ಸಮುದಾಯ ಜನ ಇತರ ಜನರಿಗೆ ಎಜುಕೇಟ್ ಮಾಡಿ
ನಮ್ಮ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಸಾಮಾನ್ಯ ಸಂವಿಧಾನವನ್ನು ಅನುಷ್ಠಾನಗೊಳಿಸಿದಾಗ ಮಾತ್ರ ನಾವು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ, ಸಮಾನತೆ ಕಾಣೋದಕ್ಕೆ ಸಾಧ್ಯ, ನಮ್ಮ ಜನ ಘನತೆಯ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಅನ್ನುವಂಥ ಅಂಶವನ್ನು ಅವರು ಹೇಳ್ತಾರೆ. ಆ ಘರ್ಷಣೆ ಇವತ್ತು ಇನ್ನೂ ಕೂಡ ಜಾಸ್ತಿ ಆಗಿದೆ. ಈ ಮನುವಾದ ಪ್ರತಿದಿನ ಗೆಲ್ತಾನೆ ಹೋಗ್ತಾ ಇದೆ. ಸಂವಿಧಾನವನ್ನು ಸೋಲಿಸುವಂಥ ಶಕ್ತಿಗಳು ತುಂಬ ಸಾಮರ್ಥ್ಯದಿಂದ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಆ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ವಿದ್ಯಾರ್ಥಿಗಳಿಗೆ, ಎಲ್ಲ ಜನ ಸಮುದಾಯಗಳಿಗೆ ನಾವು ಅದನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಎಜುಕೇಟ್ ಮಾಡುವಂಥ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಮಾಡಿದ್ರೆ ಮಾತ್ರ ಅಂಬೇಡ್ಕರ್ ವಾದ, ಅಂಬೇಡ್ಕರ್ ತಾತ್ವಿಕತೆ ಜೀವಂತವಾಗಿರುತ್ತೆ. ಆ ಜವಾಬ್ದಾರಿ ಸಂಘಟನೆ ಮೇಲಿದೆ ಅಂತ ನಾನು ಭಾವಿಸ್ತಾ, ಶಿವಶಂಕರ್ ಸರ್, ಬಾಲಕೃಷ್ಣ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಶ್ರಮವಹಿಸಿ ಕಳೆದ 20 ವರ್ಷಗಳಿಂದ ಕೂಡ ಈ ಸಂಘಟನೆಯನ್ನು ಕಟ್ಟಿದ್ದಾರೆ. ಸಂಘಟನೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ್ವಿಕ ಚಿಂತನೆಗಳನ್ನು ಅತ್ಯಂತ ಸರಳವಾಗಿ ಜನರಿಗೆ ತಲುಪಿಸುವಂಥ ಜವಾಬ್ದಾರಿಯನ್ನು